ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಂದಿದ್ದೀನಿ ನಮ್ಮ ಅಣ್ಣನ ಮನೆಗೆ. ಇಲ್ಲಿ ಮಧ್ಯಾಹ್ನಕ್ಕೆ ಅಡುಗೆಗಂತ ಅದಕ್ಕೆ ಸ್ಪೆಷಲ್ಲಾಗಿ ಏನು ಮಾಡ್ತಾಯಿದ್ದಾರೆ, ಸೊ ವಾಚ್ ಮಾಡಿ ಫುಲ್ ವಿಡಿಯೋನ. ಆ್ಯಂಡ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದಂತೆ, ತುಂಬಾ ಚೆನ್ನಾಗಿದೆ ಆ್ಯಂಡ್ ರೀಸನೇಬಲ್ ಪ್ರೈಸ್ಗೆ ತುಂಬ ಒಳ್ಳೆ ಕ್ವಾಲಿಟಿ ಆಗಿರೋ ಜಾರ್ ಸಿಕ್ಕಿದೆ. ಇದರಲ್ಲಿ ನೀವು ಉಪ್ಪು, ಉಪ್ಪಿನಕಾಯಿ, ಹುಣಸೆಹಣ್ಣು ಏನು ಬೇಕಾದರೂ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ನನ್ನ ಸೊಸೆನ ಎತ್ಕೊಂಡ್ಬಿಟ್ಟು ಅದಕ್ಕೆ ಈ ಕಡೆ ಕಡಲೆ ಬೀಜ ಹುರಿತಾ ಇದ್ದಾರೆ. ನಾನು ನನ್ನ ಮಗಳನ್ನ ಎತ್ಕೊಂಡು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಬ್ಬರು ಅವಾಗ ತಾನೇ ಮಲ್ಕೊಂಡಿದ್ದಿದ್ರು, ಹಾಗಾಗಿ ಇಬ್ಬರು ಎತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಇಬ್ಬರು ಆಟ ಆಡ್ಕೊಂಡಿದ್ರು. ಈ ಕಡೆ ಅದಕ್ಕೆ ಮುದ್ದೆ ಮತ್ತು ಶೇಂಗದ ಸಾಂಬಾರು ಮಾಡ್ತಾಯಿದ್ದಾರೆ. ಶೇಂಗದ ಸಾರು ಸಖತ್ತಾಗಿ ಮಾಡ್ತಾರೆ ಅದಕ್ಕೆ ಅಂತೂ. ಅವ್ರು ಮಾಡ್ದಂಗೆ ನನಗೆ ಬರಲ್ಲ ಆ್ಯಕ್ಚುಲಿ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಪರ್ಫೆಕ್ಟಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಅವ್ರ ಕೈ ರುಚಿ ಆಲ್ಮೋಸ್ಟು ನಮ್ಮ ಅಮ್ಮನ ಬಿಟ್ಟರೆ ನೆಕ್ಸ್ಟು ನನಗೆ ಇಷ್ಟ ಆಗಿದ್ದು ಅಂದರೆ ಅದಕ್ಕೆ ಕೈ ರುಚಿ. ಅಡುಗೆ ಎಲ್ಲನೂ ಕೂಡ ಸಖತ್ತಾಗಿ ಟೇಸ್ಟ್ ಹೇಗೆ ಮಾಡ್ತಾರೆ, ರುಚಿಯಾಗಿರುತ್ತೆ ಅಡುಗೆ ಅಂತೂ. ಆ್ಯಂಡ್ ಮುದ್ದೆ ಮಾಡೋ ಟೆಕ್ನಿಕ್ ತುಂಬ ಚೆನ್ನಾಗಿದೆ. ನಮ್ಮ ಅತ್ತಿಗೆಗೆ ಸುನೀತಕ್ಕ ಅಂತ ಇದ್ದಾರೆ, ಅವರು ಹೇಳ್ಕೊಟ್ಟಿದ್ದಂತೆ ಈ ಟೆಕ್ನಿಕ್ಕಿಂದ ಮಾಡಿ ತುಂಬಾ ಸಾಫ್ಟಾಗಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕೈನೂ ಬಿಸಿ ಬಿಸಿಯಾಗಿ ಮುದ್ದೆ ಕಟ್ಟಕ್ಕೆ ಬರಲ್ಲ. ಸೊ ಅಂಥವ್ರಿಗೆ ಈ ಒಂದು ಟೆಕ್ನಿಕ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ ಒಂದು ಸಾರಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಮುದ್ದೆ ಹಾಗೆ ತುಪ್ಪ ಜೊತೆಗೆ ಶೇಂಗಾ ಸಾಂಬಾರು ಸಖತ್ತಾಗಿರೋ ಕಾಂಬಿನೇಷನ್ ಆಗಿತ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ತುಂಬಾ ರುಚಿಯಾಗಿತ್ತು. ನೀವು ಸೊಪ್ಪು ಸಾಂಬಾರು ಮತ್ತು ಬೇಳೆ ಸಾರನ್ನೆಲ್ಲ ಈ ಮುದ್ದೆ ಜೊತೆ ತಿಂದಿದ್ದೀರಲ್ಲ, ಬಟ್ ಒಂದು ಸಾರಿ ಈ ಶೇಂಗಾ ಸಾಂಬಾರು ಟ್ರೈ ಮಾಡಿ. ಆಲ್ರೆಡಿ ರೆಸಿಪಿ ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ನೋಡ್ಬೋದು ನನ್ನ ಚಾನಲ್ಗೆ ಹೋಗಿ. ತುಂಬ ದಿನ ಬೇರೆ ಆಗಿತ್ತು ಅಣ್ಣನ ಮನೆಗೆ ಹೋಗಿ ಬರೋಣ ಅಂತ. ಬೆಳಗ್ಗೆ ಇವರು ಆಫೀಸ್ಗೆ ಹೋದರು. ಹಾಗೆ ನಾನು ಬೆಳಗ್ಗೆ ಅವ್ರಿಗೆ ಲಂಚಿಗೂ ಎಲ್ಲ ಬಾಕ್ಸಿಗೆ ರೆಡಿ ಮಾಡಿಬಿಟ್ಟು ನಾನು ಕೂಡ ಬೆಳಗ್ಗೆನೇ ಹೋದೆ. ಇಲ್ಲಿ ಅಣ್ಣ ಲಸ್ಸಿ ಮಾಡಿದ್ದ, ತುಂಬಾ ಚೆನ್ನಾಗಿ ಮಾಡಿದ್ದ. ಇಲ್ಲಿ ನನ್ನ ಮಗಳು ನೋಡಿ, ಸೊ ಅದರಲ್ಲಿ ಡಿಪ್ ಮಾಡಿ ಅವಳು ಒಂದು ಬೈಟ್ ಹಾಕ್ಕೊಂಡ್ಳು. ಬಟ್ ಸಕ್ಕರೆದೆಲ್ಲ ಇಷ್ಟ ಆಗಲ್ಲ ಅವಳಿಗೆ, ಸ್ವೀಟು ಸ್ಪೈಸಿ ಆಗಿರೋದು ಇಷ್ಟಪಟ್ಟು ತಿಂತಾ ಇರ್ತಾಳೆ, ನೋಡ್ಬೋದು. ಆಮೇಲೆ ಅದರಲ್ಲಿ ಡಿಪ್ ಮಾಡಿ ನನಗೆ ತಿನ್ನಿಸ್ತಾ ಇದ್ಲು. ನನಗಂತೂ ಅವಳ ಕೈಯಾರೆ ತಿಂದ ತಕ್ಷಣ ಹೊಟ್ಟೆ ಫುಲ್ ಆಯಿತು. ಅದೇ ಹೇಳ್ತಾರಲ್ಲ, ಎರಡನೇ ತಾಯಿ ಮಗಳಾಗಿರ್ತಾಳೆ ಅಂತ. ಏನೇ ಬೇಜಾರಿರಲಿ, ಏನೇ ಇರಲಿ, ಅವಳನ್ನ ನೋಡ್ಕೊಂಡಿದ್ರೆ ಆರಾಮಾಗಿ ದಿನ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೂ ಮುಂಚೆ ಬೇಜಾರು ಹೋಗೋದು ಯಾವಾಗ, ಯಾರನ್ನ ಹಗ್ ಮಾಡ್ಕೊಂಡಾಗಂದರೆ ನನ್ನ ಸೊಸೆ ಮದ್ದನ. ಏನೋ ಗೊತ್ತಿಲ್ಲ, ಅವಳು ಒಂದು ಅಪ್ಪುಗೆ ಅಂತ ನನಗೇನೋ ಒಂದು ಬೇಜಾರು ಕಳೆದು ಹೋಗುತ್ತೆ. ಈಗ ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ಕೂಲಿಂದ ಬಂದಳು, ಸ್ಕೂಲ್ ವ್ಯಾನ್ ಬಂತು, ವೆಯ್ಟ್ ಮಾಡ್ತಾಯಿದ್ವಿ. ಅವಳಿಗೆ ತುಂಬ ಇಷ್ಟ ಆಗಿಬಿಡುತ್ತೆ ಈ ಕಡೆ. ಖುಷಿ ಬಂದಳು ಅಂತ, ಸೊ ಅವರು ಖುಷಿ ಅಂತ ಕರೀತಾರೆ ನನ್ನ ಮಗಳನ್ನ. ನನಗೂ ಅಷ್ಟೇ ಖುಷಿ ಅವಳು ಸ್ಕೂಲಿಂದ ಬಂದಳು ಅಂತ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗಂತೂ. ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಬ್ಯುಸಿ ಆಗಿದ್ದಾಳೆ, ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ. ಸೊ ತುಂಬ ಖುಷಿ ಆಯಿತು. ಬೆಳಿಗ್ಗೆ ಬೇಗ ಬಂದಿದ್ದೆ, ಸಂಜೆ ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದದ್ದು ನಾನು. ಅವಳ ಜೊತೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಆಮೇಲೆ ಅಣ್ಣ ಬಿಡೋಕ್ಕೆ ಬಂದಿದ್ದ. ಹೋಗ್ತಾ ಇದ್ದೀವಿ. ಸಂಜೆ 5:30 ಎಲ್ಲ ಆಗಿತ್ತು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಒಂದು, ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಮನೆಗೆ ಬಂದಾದಮೇಲೆ ಎಲ್ಲ ಕೆಲಸ ತುಂಬಾ ಹಾಗೆ ಪೆಂಡಿಂಗ್ ಇತ್ತು. ಎಲ್ಲ ಕೆಲಸ ಮುಗಿಸಿ ಮಗಳನ್ನ ಮಲಗಿಸಿ ಸ್ವಲ್ಪ ಹೊತ್ತು ಹೊರಗಡೆ ಬಂದು ಗಾಳಿ ತೊಗೊತಾ ಇದೆ. ಈ ದಿನ ಹೀಗಾಗಿತ್ತು. ಆ್ಯಂಡ್ ಈ ವ್ಲಾಗ್ ಹೇಗೆ ಅನ್ನಿಸ್ತು, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇದೇ ರೀತಿಯಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು, ಸಪೋರ್ಟ್ ಮಾಡ್ತಾ ಇರೋರು ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಆ್ಯಂಡ್ ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.